ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತ ಒಂದಷ್ಟು ಬಹು ಆಯ್ಕೆ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲೇ ಪ್ರಶ್ನೆ, ದಕ್ಷಿಣ ಕನ್ನಡದ ಜೀವನಾಡಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ನೇತ್ರಾವತಿ, ಬಿ ಕಾಳಿ, ಸಿ ಬೆಡ್ತಿ, ಡಿ ಶರಾವತಿ. ಸರಿಯಾದ ಉತ್ತರ ನೇತ್ರಾವತಿ. ನೆಕ್ಸ್ಟ್, ಕುಮಾರಧಾರ ನದಿ ಯಾವ ನದಿಯ ಉಪನದಿ ಆಗಿದೆ? ಆಪ್ಷನ್ಸ್: ಶರಾವತಿ, ಬೆಡ್ತಿ, ಕಾಳಿ, ನೇತ್ರಾವತಿ. ನಿಮಗೆ ಉತ್ತರಗಳು ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲೇ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ನೇತ್ರಾವತಿ. ನೇತ್ರಾವತಿ ನದಿಯ ದಡದ ಮೇಲೆ ಇರದ ನಗರವನ್ನ ಗುರುತಿಸಿ. ಆಪ್ಷನ್ಸ್: ಬಂಟವಾಳ, ಧರ್ಮಸ್ಥಳ, ಮಂಗಳೂರು, ಮೂಡುಬಿದ್ರೆ. ಸರಿಯಾದ ಉತ್ತರ ಮೂಡುಬಿದರೆ. ಇದು ನೇತ್ರಾವತಿ ನದಿಯ ದಡದ ಮೇಲೆ ಇಲ್ಲ. ಬಂಟವಾಳ, ಧರ್ಮಸ್ಥಳ, ಮಂಗಳೂರು ಈ ಮೂರು ನಗರಗಳು ನೇತ್ರಾವತಿ ನದಿಯ ದಡದ ಮೇಲೆ ಇವೆ. ನೇತ್ರಾವತಿ ನದಿಯು ಮಂಗಳೂರು ಮೂಲಕ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ. ಹಾಗಾದರೆ ಈ ನಗರವು ಮತ್ತು ನೇತ್ರಾವತಿ ನದಿ ಎಷ್ಟು ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಇರುತ್ತದೆ? ಆಪ್ಷನ್ಸ್: ಎ 11, ಬಿ 12.5, ಸಿ 13, ಡಿ 12.87. ಜನರಲ್ ಆಗಿ ಇದು 13, ಎಕ್ಸಾಕ್ಟ್ ಆಗಿ 12.87. ಸರಿಯಾದ ಉತ್ತರ ಎಕ್ಸಾಕ್ಟ್ ಆಗಿ 12.87. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ನೇತ್ರಾವತಿ ನದಿಯ ಉಪನದಿಯಾಗಿರುವುದಿಲ್ಲ? ಆಪ್ಷನ್ಸ್: ಎ ಕುಮಾರಧಾರ, ಬಿ ಮೃತ್ಯುಂಜಯ, ಸಿ ಕಪಿಲ, ಡಿ ಅಘನಾಶಿನಿ. ಅಘನಾಶಿನಿ ನೇತ್ರಾವತಿ ನದಿಯ ಉಪನದಿಯಲ್ಲ, ಇದು ಕಾವೇರಿ ನದಿಯ ಉಪನದಿಯಾಗಿದೆ. ಕುಮಾರಧಾರ, ಮೃತ್ಯುಂಜಯ, ಕಪಿಲ ಇವೆಲ್ಲ ನೇತ್ರಾವತಿ ನದಿಯ ಉಪನದಿಗಳಾಗಿವೆ. ನೆಕ್ಸ್ಟ್, ಧ್ರುವ ಎಂಬ ಉಪಕ್ರಮವನ್ನ ಯಾವ ಇಲಾಖೆಯು ಆರಂಭಿಸಿದೆ? ಆಪ್ಷನ್ಸ್: ಎ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ, ಬಿ ಅಂಚೆ ಇಲಾಖೆ, ಸಿ ರೈಲ್ವೆ ಇಲಾಖೆ, ಡಿ ರಕ್ಷಣಾ ಇಲಾಖೆ. ಸರಿಯಾದ ಉತ್ತರ ಅಂಚೆ ಇಲಾಖೆ. ಧ್ರುವ ಫುಲ್ ಫಾರ್ಮ್: ಡಿಜಿಟಲ್ ಹಬ್ ಫಾರ್ ರೆಫರೆನ್ಸ್ ಅಂಡ್ ಯೂನಿಕ್ ವರ್ಚುವಲ್ ಅಡ್ರೆಸ್. ಬಿರ್ಚ್ ಹಿಮನದಿ ಯಾವ ದೇಶದ ಏಕೈಕ ಹಿಮನದಿಯಾಗಿದೆ? ಆಪ್ಷನ್ಸ್: ಎ ಇಂಗ್ಲೆಂಡ್, ಬಿ ರಷ್ಯಾ, ಸಿ ಸ್ಪೇನ್, ಡಿ ಸ್ವಿಟ್ಜರ್ಲ್ಯಾಂಡ್. ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ನ ಏಕೈಕ ಹಿಮನದಿಯಾಗಿದೆ ಬಿರ್ಚ್ ನದಿ. ನೆಕ್ಸ್ಟ್, ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನ ಕೇಂದ್ರದ ಯಾವ ಸಚಿವಾಲಯ ಸ್ಥಾಪಿಸಿದೆ? ಆಪ್ಷನ್ಸ್: ಎ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಬಿ ಅಂಚೆ ಸಚಿವಾಲಯ, ಸಿ ರೈಲ್ವೆ ಸಚಿವಾಲಯ, ಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಸರಿಯಾದ ಉತ್ತರ ಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನ ಈ ಕೆಳಕಂಡ ಯಾರಿಗೆ ನೀಡಲಾಗುತ್ತದೆ? ಆಪ್ಷನ್ಸ್: ಎ ವೈದ್ಯರು, ಬಿ ದಾದಿಯರು, ಸಿ ಲ್ಯಾಬ್ ಟೆಕ್ನಿಷಿಯನ್ಗಳು, ಡಿ ಯಾರಿಗೂ ಅಲ್ಲ. ಸರಿಯಾದ ಉತ್ತರ ದಾದಿಯರು. ನರ್ಸಿಂಗ್ ಸಿಬ್ಬಂದಿಗಳಿಗೆ ಈ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯು ಎಷ್ಟು ನಗದು ಬಹುಮಾನವನ್ನ ಹೊಂದಿದೆ? ಆಪ್ಷನ್ಸ್: ಎ 1 ಲಕ್ಷ ರೂಪಾಯಿ, ಬಿ 2 ಲಕ್ಷ ರೂಪಾಯಿ, ಸಿ 3 ಲಕ್ಷ ರೂಪಾಯಿ, ಡಿ 5 ಲಕ್ಷ ರೂಪಾಯಿ. ಸರಿಯಾದ ಉತ್ತರ 1 ಲಕ್ಷ ರೂಪಾಯಿ. ನೆಕ್ಸ್ಟ್ ಕ್ವೆಶ್ಚನ್, ಅಮಲೋಪ್ಸ್ ಶಿಲ್ಲಾಂಗ್ ಅಥವಾ ಶಿಲ್ಲಾಂಗ್ ಕ್ಯಾಸ್ಕೇಡ್ ಇದು ಯಾವ ಪ್ರಭೇದಕ್ಕೆ ಸೇರಿದೆ? ಆಪ್ಷನ್ಸ್: ಹಾವು, ಎ ಹಾವು, ಬಿ ಕಪ್ಪೆ, ಸಿ ಅಳಿಲು, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಕಪ್ಪೆ. ಇತ್ತೀಚೆಗೆ ಇದನ್ನ ಶಿಲ್ಲಾಂಗ್ ನಗರದಲ್ಲಿ ಕಂಡುಹಿಡಿಯಲಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಕಾವಲ್ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ತೆಲಂಗಾಣ, ಸಿ ಆಂಧ್ರ ಪ್ರದೇಶ್, ಡಿ ಒಡಿಸ್ಸಾ.
ಸರಿಯಾದ ಉತ್ತರ ತೆಲಂಗಾಣ. ಕಾವಲ್ ಹುಲಿ ಅಭಯಾರಣ್ಯ ಯಾವ ನದಿಯ ದಡದ ಮೇಲಿದೆ? ಆಪ್ಷನ್ಸ್: ಎ ಗೋದಾವರಿ, ಬಿ ತುಂಗಭದ್ರಾ, ಸಿ ಕೃಷ್ಣ, ಡಿ ಗಂಗಾ. ಸರಿಯಾದ ಉತ್ತರ ಗೋದಾವರಿ. ತಡೋಬಾ ಅಂದಾರಿ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ತೆಲಂಗಾಣ, ಸಿ ಆಂಧ್ರಪ್ರದೇಶ್, ಡಿ ಛತ್ತೀಸ್ಗಢ. ಸರಿಯಾದ ಉತ್ತರ ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್: ಇಂದ್ರಾವತಿ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ತೆಲಂಗಾಣ, ಸಿ ಆಂಧ್ರಪ್ರದೇಶ್, ಡಿ ಛತ್ತೀಸ್ಗಢ. ಸರಿಯಾದ ಉತ್ತರ ಛತ್ತೀಸ್ಗಢ. ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಉತ್ತರಾಖಂಡ, ಬಿ ಹಿಮಾಚಲ ಪ್ರದೇಶ, ಸಿ ಜಮ್ಮು ಕಾಶ್ಮೀರ್, ಡಿ ಲಡಾಖ್. ಸರಿಯಾದ ಉತ್ತರ ಉತ್ತರಾಖಂಡ. ನಂದಾದೇವಿ ಜೀವಿಗೋಳ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಉತ್ತರಾಖಂಡ, ಬಿ ಹಿಮಾಚಲ ಪ್ರದೇಶ, ಸಿ ಜಮ್ಮು ಕಾಶ್ಮೀರ್, ಡಿ ಲಡಾಖ್. ಸರಿಯಾದ ಉತ್ತರ ಎ ಉತ್ತರಾಖಂಡ. ನೆಕ್ಸ್ಟ್ ಕ್ವಶನ್: ಅಮ್ರಾಬಾದ್ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ತೆಲಂಗಾಣ, ಸಿ ಛತ್ತೀಸ್ಗಢ, ಡಿ ಆಂಧ್ರಪ್ರದೇಶ್. ಸರಿಯಾದ ಉತ್ತರ ತೆಲಂಗಾಣ. ನೆಕ್ಸ್ಟ್ ಕ್ವಶನ್: ಅಮ್ರಾಬಾದ್ ಹುಲಿ ಅಭಯಾರಣ್ಯ ದೇಶದ ಎಷ್ಟನೇ ಅತಿದೊಡ್ಡ ಹುಲಿ ಮೀಸಲು ಪ್ರದೇಶವಾಗಿದೆ? ಆಪ್ಷನ್ಸ್: 1, ಬಿ 2ನೇ, ಸಿ 3ನೇ, ಡಿ 4ನೇ. ಸರಿಯಾದ ಉತ್ತರ 2ನೇ ಹುಲಿ ಮೀಸಲು ಪ್ರದೇಶವಾಗಿದೆ. ನೆಕ್ಸ್ಟ್ ಕ್ವಶನ್: ಚೆಂಚು ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಒಡಿಶಾ, ಬಿ ತೆಲಂಗಾಣ, ಸಿ ಆಂಧ್ರಪ್ರದೇಶ್, ಡಿ ಕರ್ನಾಟಕ. ಸರಿಯಾದ ಉತ್ತರ ಈ 4 ರಾಜ್ಯಗಳಲ್ಲಿ ಚೆಂಚು ಬುಡಕಟ್ಟು ಜನಾಂಗ ವಾಸಿಸುತ್ತದೆ. ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ಸಮೋವಾ ಇದು ಯಾವ ಸಮುದ್ರದ ದ್ವೀಪ ರಾಷ್ಟ್ರವಾಗಿದೆ? ಆಪ್ಷನ್ಸ್: ಎ ಪೆಸಿಫಿಕ್, ಬಿ ಹಿಂದೂ ಮಹಾಸಾಗರ, ಸಿ ಅಟ್ಲಾಂಟಿಕಾ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಪೆಸಿಫಿಕ್. ಈ ವಿಡಿಯೋದಲ್ಲಿರ್ತಕ್ಕಂತಹ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತಹ ಮಾಹಿತಿ ನಮ್ಮ ಚಾನೆಲ್ನ ವಿಡಿಯೋದಲ್ಲಿ ಇದೆ. ಅದರ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಆ ವಿಡಿಯೋಗಳನ್ನ ವೀಕ್ಷಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.